ಸರ್ ನಾನು ಅವ್ರು ಈಗ ಹೀರೋ ಹೇಗಿರ್ತಾರೆ ಅದಕ್ಕೆ ತಕ್ಕ ಡ್ಯಾನ್ಸ್ ಮಾಡಿಸ್ತಿದ್ದೆ, ಮತ್ತು ರಿಕ್ವೆಸ್ಟಲ್ಲೇ ಡ್ಯಾನ್ಸ್ ಮಾಡಿಸ್ತಿದ್ದೆ. ಓಕೆ. ಮತ್ತು ದುರಂಕಾರಲ್ಲ ನಂತರ ನೀವು ನೋಡಿ, ನಾನು ಹೇಳ್ಬೋದು ಏನೋ ಗೊತ್ತಾ, ಸದಾನಂದ ಗೌಡರು ಡೂಪ್ಲಿಕೇಟ್ ಇದ್ದಂಗೆ. ಅವರು ನಗ್ನಗ್ತಾ ಇರ್ತಾರೆ, ನಾನು ನಗ್ನಗ್ತಾ ಇರ್ತೀನಿ. ಚೆನ್ನಾಗಿ ಹೇಳಿದ್ರು. ಅರ್ಥ ಅಂದರೆ ನಾನು ಅಷ್ಟು ಆ ಥರ ಇಲ್ಲ, ರೈಸ್ ಆದಾಗ ರೈಸ್ ಆಗ್ತೀನಿ, ಅದು ಯಾವ ಪಾಯಿಂಟ್ ಹೇಳ್ಬೇಕು ಅದಕ್ಕೆ ಆಗ್ತೀನಿ. ಓಕೆ. ಬಟ್ ಇದಕ್ಕೆಲ್ಲ ನಾನು ಹಂಗೆ ಆ ಥರ ಅಂದರೆ ನಗ್ನಗ್ತಾನೆ ಬೇಸಿಕಲಿ ನೀವು ಇರೋದೇ ಹಾಗೆ. ಇರೋದೇ ಹಾಗೆ. ಬಟ್ ನಂದು ಇನ್ನೊಂದು ಇದೆ, ಅದ್ರ ರಫ್ ಅಂಡ್ ಟಫ್ ಇರ್ತೀನಿ, ಅದು ಯಾವಾಗ ಇರ್ಬೇಕು ಅವಾಗೆ. ಅದು ನಮ್ಮ ಕೆಲಸ ನಗ್ನಗ್ತಾ ಮಾಡ್ಕೊಂಡು ಹೋಗೋದು ಕೆಲಸ ಅಲ್ವಾ. ಹೋರಾಟ ಮಾಡಬೇಕಾದ್ರೆ ಅದು ಬೇರೆ, ಓಕೆ. ಇದು ನಮ್ಮ ಕೆಲಸ ಹೀಗೆ. ಸೊ ಹೀರೋಗಳು ನಿಮ್ಮನ್ನು ಇಷ್ಟಪಡ್ತಿದ್ರು, ರಾಜೇಶ್ ಇರ್ಲಿ ಅಂತ ಅವರೇ ಪರವಾಗಿಲ್ಲ ಅಂದ್ರೆ ಆಮೇಲೆ ಏನೇ ಇಷ್ಟಪಟ್ಟರು ಕೆಲಸ ಚೆನ್ನಾಗಿದ್ರೆ ಮಾತ್ರ ಇಷ್ಟಪಡೋದು. ಪಾಯಿಂಟ್. ಎಷ್ಟೇ ಇಷ್ಟಪಟ್ಟರು ಕೆಲಸ ಇದ್ರೆ. ಆದರೆ ದರ್ಶನ್ ಸರಿ ನಾನು ಕೆಲಸ ಮಾಡಿಲ್ಲ ಅಂದ್ರೆ ನಂಗೆ ಕೆಲಸ ಕೊಟ್ಟಿದ್ದಾರೆ. ಅದು ಅವರು ತುಂಬ ಕೆಲಸ ಕೊಟ್ಟಿದ್ದಾರೆ. ನಾನು ಹೇಳಿದಲ್ಲ, ಅದು ಬೇರೆಯವ್ರು ಇದ್ದರೆ ರಾಜೇಶ್ ನಂಗೆ ಕಂಫರ್ಟು ಅಂತ ಹೇಳಿಬಿಟ್ಟು ಕೊಡಿಸಿದ್ದಾರೆ. ಆಮೇಲೆ ನಾವು ಅಸೋಸಿಯೇಷನ್ ಮೇಲೆ ಬ್ಯುಸಿ ಆಗಿಬಿಟ್ವಿ. ಅವರು ಅಂದರೆ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಸಂಘ ಕಟ್ಟಬೇಕು, ಸಂಘ ಬೆಳಿಬೇಕು, ನಾನು ಕಷ್ಟಪಟ್ಟಿದ್ದು ಇನ್ನೊಬ್ಬರು ಡ್ಯಾನ್ಸರ್ಸ್ ಇದಾಗಬಾರ್ದು, ಈ ಥರದ್ದೆಲ್ಲ ಇರೋದ್ರಿಂದ ನಾನು ಸಂಘ ನನ್ನ ಕಣ್ಣಿಗೆ ಸಂಘನ ಬಿಟ್ಟರೆ ಬೇರೆ ಯಾವುದು ಕಾಣಿಸ್ತಾ